ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿಲ್ಲಿ ಬ್ರೆಡ್ ತೊಗೊಂಡಿದ್ದೀನಿ. ಈವನ್ ಬ್ರೆಡ್ಡನ್ನು ಬ್ರೇಕ್ಫಾಸ್ಟಿಗೆ ಈ ಥರದಕ್ಕೆಲ್ಲ ತೊಗೊಳ್ಬೋದು. ಕಾಫಿಗೆ ಈವ್ನಿಂಗ್ ತೊಗೊಳ್ಳೋದು ಈ ಥರ ಎಲ್ಲ ಇರುತ್ತೆ ಬ್ರೆಡ್. ಬಟ್ ಕೆಲವೊಂದು ಜನಕ್ಕೆಲ್ಲ ಬ್ರೆಡ್ಡನ್ನು ತಿನ್ನೋದು ಅಂದರೆ ತುಂಬ ಅಲರ್ಜಿ ಥರ ಇರುತ್ತೆ. ಸೊ ತಿನ್ನಬೇಕಲ್ಲಪ್ಪ ಅಂತ ಹೇಳಿ, ಸೊ ಹಾಗಾಗಿ ಅದರಲ್ಲೇ ನಾನು ಒಬ್ಬಳು ಕೂಡ. ನನಗೆ ಬ್ರೆಡ್ ಅಂದರೆ ಸ್ವಲ್ಪ ಕಷ್ಟನೇ ತಿನ್ನೋದು. ಸೊ ಈಗ ಬ್ರೇಕ್ಫಾಸ್ಟಿಗೆ ರೆಡಿ ಆಗಿಲ್ಲ ಅಂದರೆ ಇದನ್ನೇ ನಾವು ಯಾವುದಾದ್ರೂ ಒಂದು ಚಟ್ನಿ ಪುಡಿ ಈ ಥರ ಏನಾದರೂ ಸಾಂಬಾರು ಈ ಥರ ಎಲ್ಲ ಹಾಕ್ಕೊಂಡು ತಿಂದ್ಬಿಡ್ಬೋದು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ. ಸೊ ನಾನಿವಾಗ ಇಲ್ಲಿ ಬ್ರೆಡ್ಡನ್ನು ತಗೊಂಡು ಯಾವ ಥರ ಜಾಮೂನು ಮಾಡೋದು ಅಂತ ಹೇಳಿ ನಾನು ತೋರಿಸ್ತೀನಿ. 2 ಥರದ ಜಾಮೂನನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಡ್ರೈ ಜಾಮೂನು ಮತ್ತು ಇನ್ನೊಂದು ಮಾಮೂಲಿ ಜಾಮೂನು ಮಾಡೋದು. ಸೊ ಇಲ್ಲಿ ನಾನು 4 ಪೀಸ್ 5 ಪೀಸಷ್ಟು ನಾನು ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಅದನ್ನ ತಗೊಂಡು ಅದರಲ್ಲಿರುವ ಸೈಡಲ್ಲಿ ಪದರಗಳು ಏನಿದೆ ಬ್ಲ್ಯಾಕ್ ಥರ ಇರುತ್ತಲ್ಲ, ಸೊ ಅದನ್ನೆಲ್ಲ ರಿಮೂವ್ ಮಾಡಬೇಕು. ಅಂದರೆ ಅದನ್ನೆಲ್ಲ ತೆಗೆದು ಬಿಡಬೇಕು. ತೆಗೆದಾದ್ಮೇಲೆ ನಾನು 5 ಪೀಸ್ನ ತೊಗೊಂಡಿದ್ದನ್ನ ನಾನು ಇವಾಗ ಮಿಕ್ಸಿ ಜಾಡಿಗೆ ಹಾಕಿ ನಾನು ಇದನ್ನ ಪುಡಿ ಮಾಡ್ಕೊಳ್ತೀನಿ. ಅಂದರೆ ಇದನ್ನೆಲ್ಲ ಫುಲ್ಲು ತರಿ ಥರ ಮಾಡ್ಕೊಳ್ಬೇಕು. ಸೊ ಇವಾಗ ನಾವು ಇದಕ್ಕೆ ಹಾಕ್ಕೊಳ್ಳೋಣ. ಇದನ್ನ ಹಾಕ್ಕೊಂಡಾದ್ಮೇಲೆ ಸೊ ನೋಡಿ ಇಲ್ಲಿ ಈ ಥರ ಇರುತ್ತೆ, ಇದು ಪುಡಿ ಮಾಡಿರೋದು. ಸೊ ಇದನ್ನ ನಾನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ದೆನ್ ಈ ಪಾತ್ರೆಗೆ ಹಾಕ್ಕೊಂಡಾದ್ಮೇಲೆ ಇದನ್ನ ಸ್ವಲ್ಪನೇ ಹಾಲು ಹಾಕಿ ಗಟ್ಟಿ ಮಾಡ್ಕೊಳ್ಬೇಕು. ಅಂದರೆ ತುಂಬ ಗಟ್ಟಿನೂ ಇಲ್ಲ. ನಾವು ಉಂಡೆ ಕಟ್ಟುವಾಗ ಸೊ ನಮ್ಮ ಕೈಗೆ ಚೆನ್ನಾಗಿ ಅಂದರೆ ತುಂಬ ಅಂಟೂಬಾರ್ದು. ಸೊ ಆ ಥರ ಮೀಡಿಯಮ್ ಇದರಲ್ಲಿ ಸ್ವಲ್ಪ ಹಾಲು, ಇದು ಬಿಸಿ ಹಾಲಲ್ಲ, ತಣ್ಣಗೆ ಹಾಲನ್ನ ಒಯ್ದು ನಾವು ಉಂಡೆ ಕಟ್ಟಬೇಕು. ಉಂಡೆ ಕಟ್ಟಲಿಕ್ಕೆ ಅಂತ ಈ ಥರ ಮಾಡಬೇಕು. ನೋಡಿ ನಾನೀಗ ಮಾಡ್ತಾಯಿದ್ದೀನಿ ನೋಡಿ. ಇದನ್ನ ನೀವು ಸ್ಪೂನಲ್ಲಿ ಮಾಡೋದಕ್ಕಿಂತ ಕೈಯಲ್ಲೇ ಮಾಡೋದು ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನಿವಾಗ ಕೈಯಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಕೈಯಲ್ಲಿ ಈ ಥರ ಮಾಡ್ಕೊಳ್ಬೇಕು. ಈ ಥರ ಮಾಡಿಕೊಂಡು ಎಲ್ಲನೂ ಉಂಡೆ ಕಟ್ಟಬೇಕು. ಉಂಡೆ ಕಟ್ಟುವ ರೀತಿಯಲ್ಲಿ ನಾವು ಹಾಲನ್ನ ಒಯ್ದು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ತದನಂತರ ಉಂಡೆ ಕಟ್ಟೋದು. ಸೊ ಉಂಡೆ ಕಟ್ಟುವಾಗ ಸ್ವಲ್ಪ ನೋಡಬೇಕು, ಚೆನ್ನಾಗಿರಬೇಕು. ಅದು ಅಂದರೆ ಉಂಡೆ ಕಟ್ಟಿ ಆದಮೇಲೆ ಒಂಥರ ಗೋಲಿ ಟೈಪಲ್ಲಿ ಇರಬೇಕು. ಆ ಥರ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಮಕ್ಕಳಿಗೆ ಖುಷಿಯಾಗುತ್ತೆ. ಸೊ ಆ ರೀತಿಯಲ್ಲಿ ಇರಬೇಕು. ನಾನಿವಾಗ ಉಂಡೆ ಕಟ್ಟಿ ಆಯಿತು ನೋಡಿ, ಈ ಥರ ಇರುತ್ತೆ. ಈಗ ನಾನು ತಗೊಂಡಿದ್ದು ಉಂಡೆ ಕಟ್ಟಿದ್ದು ಒಂದು ಸ್ವಲ್ಪ ದಪ್ಪನೇ ಆಯಿತು, ದೊಡ್ಡದಾಯಿತು ಅಂತ ನಾನು ಅನ್ಕೋತೀನಿ. ಇನ್ನೊಂದು ಸ್ವಲ್ಪ ಗೋಲಿ ಟೈಪಲ್ಲಿ ಇರಬೇಕದು. ಸೊ ನೋಡಲಿಕ್ಕೆ ಚೆನ್ನಾಗಿರಬೇಕು. ಇದನ್ನ ತೆಗೆದುಬಿಟ್ಟು ನಾನೀಗ ಆಯಿಲಿಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇವನ್ನು ನೀವು ಇದರಲ್ಲಿ ಏನು ತುಪ್ಪದಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ಅದಾದ ಮೇಲೆ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಳೋದು. ಸಕ್ಕರೆ ಪಾಕ ಇವನ್ ನಿಮಗೆ ಗೊತ್ತೇ ಇರುತ್ತೆ ಯಾವ ಥರ ಮಾಡೋದು ಅಂತ ಹೇಳಿ. ಸಕ್ಕರೆ ಪಾಕಕ್ಕೆ ಇದನ್ನ ಹಾಕಿ ಒಂದು 5 ನಿಮಿಷ ಬಿಡಬೇಕು. ಸೊ ಇವಾಗ ನಾನು 5 ನಿಮಿಷ ಬಿಟ್ಟಾದಮೇಲೆ ಸಿಗ್ತೀನಿ ನೋಡಿ. ಫ್ರೆಂಡ್ಸ್, ಇವಾಗ 5 ನಿಮಿಷ ಆಯ್ತಲ್ಲ. 5 ನಿಮಿಷ ಆದಮೇಲೆ ನೋಡಿ ಈ ಸಕ್ಕರೆ ಪಾಕ ಎಲ್ಲ ಇದಕ್ಕೆ ಹಿಡಿದಿರುತ್ತೆ. ಈ ಗುಲಾಬ್ ಜಾಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬಾ ಖುಷಿಯಾಗುತ್ತೆ ಇದು ತಿನ್ನಲಿಕ್ಕೆ ಅಂತೇಳಿ. ನೋಡಿ ಈ ಥರ ಓಪನ್ ಮಾಡಿ ನೋಡಿದ್ರೆ ತುಂಬ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ನಂದು ಗುಲಾಬ್ ಜಾಮು. ಇದನ್ನ ನಾನಿವಾಗ ಅಂದರೆ ಕೋಕೋನಟ್ ಪೌಡರ್ ಇದೆಯಲ್ಲ ಅದರಲ್ಲಿ ಹಾಕಿ ಈ ಥರ ಮಾಡಿದರೆ ಡ್ರೈ ಜಾಮೂನ್ ಆಗುತ್ತೆ. ಇದು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ 4-5 ದಿನ ಇಟ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮ್ಸೆ ತಿನ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.